ಎಲ್ಲರಿಗೂ ನಮಸ್ಕಾರ. ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ. ಕುಂದಿನಿಪುರದಲ್ಲಿ ಸ್ವಯಂವರ ಏರ್ಪಾಟು ಆಗೋದಿಲ್ಲ, ಅದು ನಿಂತು ಹೋಗುತ್ತೆ. ಈ ಕೆಲಸ ಕೃಷ್ಣನ ಒಂದು ಮುತ್ಸದ್ದಿತನದಿಂದ ನಡೆಯುತ್ತೆ. ಮುಂದೆ ಯಾದವ ಯೋಧರು ಗೆಲುವಿನ ಸಂತೋಷ ತುಂಬಿ ಜಯ ಕೃಷ್ಣ ಜಯ ವಾಸುದೇವ ಅಂತ ನಿರಂತರವಾಗಿ ಘೋಷ ಮಾಡಿಕೊಂಡು ಕುಂದಿನಪುರದಿಂದ ಮಧುರೆಗೆ ಹಿಂತಿರುಗ್ತಾರೆ. ಮಧುರೆಯಲ್ಲಿ ಎಲ್ಲ ಕಡೆನೂ ಉತ್ಸವ ನಡೀತಾ ಇರುತ್ತೆ. ಇಡೀ ನಗರವೇ ಹರ್ಷೋನ್ಮತ್ತವಾಗಿರುತ್ತೆ. ಜನ ಒಬ್ಬರನ್ನೊಬ್ಬರು ಅಪ್ಕೊಳ್ತಾ ಇರ್ತಾರೆ, ಹೆಮ್ಮೆಯಿಂದ ಒಬ್ಬರನ್ನೊಬ್ಬರು ಬೆಂತಟ್ತಾ ಇರ್ತಾರೆ. ಹೆಣ್ಮಕ್ಳು ವಿಜಯದ ಗೀತೆಗಳನ್ನು ಹಾಡ್ತಾ ಇರ್ತಾರೆ. ಮಕ್ಕಳು, ಮರಿಗಳು, ದೊಡ್ಡವರು ಎಲ್ಲರಲ್ಲೂ ಉಲ್ಲಾಸ ಮತ್ತು ಸಂಭ್ರಮ ತುಂಬಿತಿರುತ್ತೆ. ಹಿಂದೆ ಬಂದಂತಹ ಅಂದರೆ ಹಿಂತಿರುಗಿ ಬಂದಂತಹ ಈ ಯೋಧರುಗಳು ಅಂದರೆ ಕೃಷ್ಣನ ಜೊತೆ ಹೋಗಿರ್ತಾರಲ್ಲ ರಥಗಳಲ್ಲಿ, ಆ ಯೋಧರು ಏನು ಮಾಡ್ತಾರೆ, ತಾವು ಮಧುರೆಯ ಗೌರವವನ್ನು ಕಾಪಾಡಿ ಚಕ್ರವರ್ತಿಗೆ ಹೀನಾಯ ಮಾಡಿದ ಕಥೆಯನ್ನು ಮತ್ತು ಸ್ವಯಂವರವನ್ನು ಮುರಿದ ಕಥೆಯನ್ನು ವೀರತನದಿಂದ ಹೇಳ್ಕೊಳ್ತಾ ಇರ್ತಾರೆ. ಸರಿ, ಕೃಷ್ಣ ಬರ್ತಾನೆ ಉಗ್ರಸೇನನ ಮುಂದೆ ಮತ್ತು ಹಿರಿಯರ ಮುಂದೆ ಬಂದು ತಂದೆಗೆ ಮತ್ತು ಉಗ್ರಸೇನನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಅವ್ರ ಕಣ್ಣುಗಳು ಹನಿ ತುಂಬುತ್ತೆ. ವಸುದೇವ ಅವನನ್ನು ಅಪ್ಪಿಕೊಂಡು ತಲೆಯನ್ನು ನೇವರಿಸಿ ಆಶೀರ್ವಾದ ಮಾಡ್ತಾನೆ. ತಾಯಿ ದೇವಕಿ ಕೃಷ್ಣನನ್ನು ತಬ್ಬಿಕೊಂಡು ಅವನ ಹೆಗಲ ಮೇಲೆ ತಲೆ ಇಟ್ಟು ಗೊಳೋ ಅಂತ ಅಳ್ತಿರ್ತಾಳೆ. ಅದು ಸಂತೋಷದಿಂದ ಬಂದಂತಹ ಅಳು. ಕಿರಿಯರಾದವರೆಲ್ಲರೂ ಹೆಮ್ಮೆಯಿಂದ ಓಡಾಡ್ತಾ ಇರ್ತಾರೆ. ಕೃಷ್ಣ ಹೋದಲ್ಲೆಲ್ಲ ಅವರು ಹಿಂಬಾಲಿಸ್ತಾ ಇರ್ತಾರೆ. ಅವನು ಹೆಜ್ಜೆ ಇಟ್ಟ ನೆಲವನ್ನು ಪೂಜೆ ಮಾಡ್ತಾ ಇರ್ತಾರೆ. ಇಷ್ಟೆಲ್ಲ ಆರತಿ ಮಾಡಿ ಎಲ್ಲ ಕಡೆನೂ ಉತ್ಸವಗಳು ನಡೀತಾ ಇದ್ದರೂ ಕೂಡ ಕೃಷ್ಣ ಮೌನವಾಗಿರ್ತಾನೆ. ಅವನು ಯಾಕೆ ಈ ಥರ ಬದಲಾಗಿದ್ದಾನೆ, ಏನೋ ಪರಿವರ್ತನೆ ಆಗಿದೆ ಅವನಲ್ಲಿ ಅಂತ ಯಾರಿಗೂ ಗೊತ್ತಾಗಲ್ಲ. ಆದರೆ ಅವನ ಹತ್ತಿರ ಇದ್ದ ಉದ್ಧವ ಮಾತ ಇದನ್ನೆಲ್ಲ ನಿರೀಕ್ಷೆ ಮಾಡಿಕೊಂಡು ಅವನ ಪರಿವರ್ತನೆಯನ್ನು ನಿರೀಕ್ಷೆ ಮಾಡ್ತಾ ಇರ್ತಾನೆ. ವಿಜಯಶಾಲಿಯಾಗಿ ಎಲ್ಲರೂ ಬರ್ತಾರೆ. ಮಧುರೆಗೆ ಹಿಂದಿರುಗಿ ಬಂದ ಮಾರನೇ ದಿವಸ ಎಲ್ಲ ಹಿರಿಯರ ಹತ್ರ ಏನು ನಡೀತು ಅಂತ ಕೇಳಲಿಕ್ಕೆ ಎಲ್ಲರೂ ಕೃಷ್ಣನನ್ನು ಕರೀತಾರೆ. ಅವನ ಬಾಯಿಂದಲೇ ಈ ಕಥೆಯನ್ನು ಕೇಳಬೇಕು ಅಂತ ಹೇಳಿ ಎಲ್ಲರೂ ಸೇರ್ಕೊತಾರೆ. ಮುಂದೆ ಏನು ಕಾರ್ಯ ಮಾಡಬೇಕು ಅಂತ ನಿಶ್ಚಯ ಮಾಡೋಕ್ಕೆ ಅದೊಂದು ರಹಸ್ಯ ಸಭೆ ಅಲ್ಲಿ ಏರ್ಪಾಟಾಗತ್ತೆ. ಅಲ್ಲಿ ಕೃಷ್ಣ ಅಲ್ಲಿ ನಡೆದಿದ್ದನ್ನೆಲ್ಲ ಹೇಳ್ತಾನೆ. ಆಗ ಉಗ್ರಸೇನ ಹೇಳ್ತಾನೆ, ಮಗು, ನೀನು ಯಾದವರಿಗೆ ಕಿರೀಟಪ್ರಾಯನಾಗಿದೆಯಾ, ಮಧುರೆಯ ಗೌರವವನ್ನೆಲ್ಲ ಉಳಿಸಿದೀಯಾ ಅಂತ. ಈ ಮಾತನ್ನು ನೂರಾರು ಸಲ ಮಹಾರಾಜ ಇದನ್ನು ಹೇಳಿರ್ತಾನೆ. ಎಲ್ಲ ಯಾದವ ಮುಖ್ಯರು ಕೂಡ ಸಾಧು ಸಾಧು ಅಂತ ಮೆಚ್ಚುಗೆ ತೋರಿಸ್ತಾರೆ. ಅಂದರೆ ಹೌದು, ನೀ ಹೇಳಿದ ಸರಿ ಹೇಳೋವಂಥ ಮಾತದು. ಉತ್ತರವಾಗಿ ಕೃಷ್ಣ ಏನು ಮಾಡ್ತಾನೆ, ಕೈ ಜೋಡಿಸ್ತಾನೆ. ಒಂಥರ ದುಃಖಿತನಾಗಿ ನಿಧಾನವಾಗಿ ಮಂದಹಾಸ ಬೀರ್ತಾನೆ. ನಾವು ಗೌರವವನ್ನೇನೋ ಉಳಿಸ್ಕೊಂಡ್ವಿ ನಿಜ, ಆದರೆ ಸರ್ವನಾಶಕ್ಕೆ ಆಹ್ವಾನ ಕೊಟ್ಟಿದ್ದೀವಿ ಅಂತ ನಿಧಾನವಾಗಿ ಹೇಳ್ತಾನೆ. ಮಹಾರಾಜನಿಗೆ ಮತ್ತು ವಸುದೇವ, ಅಕ್ರೂರ ಎಲ್ಲರೂ ಅವನನ್ನೇ ನೋಡ್ತಾರೆ. ಯಾರಿಗೂ ಅವನ ಮಾತು ಅರ್ಥ ಆಗೋದಿಲ್ಲ. ಆದರೆ ಉದ್ಧವನಿಗೆ ಇವನ ಮಾತಿನಿಂದ ಏನೂ ಅಚ್ಚರಿ ಆಗೋದಿಲ್ಲ. ಏನೋ ನಡೆದಿದೆ ಅವನ ಮನಸ್ಸಲ್ಲಿ ಅಂತ ಅವನು ನಿರೀಕ್ಷಣೆ ಮಾಡ್ತಾ ಇರ್ತಾನೆ, ಏನು ಹೇಳಬಹುದು ಇವನು ಮುಂದೆ ಅಂತ. ಆಗ ಉಗ್ರಸೇನ ಹೇಳ್ತಾನೆ, ಯಾದವರ ಕೀರ್ತಿ ರವಿ ನಡುನೆತ್ತಿನಲ್ಲಿ ಕೂತಿದ್ದಾನೆ ಇವಾಗ. ಇಂಥ ಶುಭ ಸಮಯದಲ್ಲಿ ಅಶುಭ ಯಾಕೆ ಹೇಳ್ತಾ ಇದೆಯಪ್ಪ ಅಂತ ಕೇಳ್ತಾನೆ. ಆಗ ಕೃಷ್ಣ ಈ ಯಾದವ ಮುಖ್ಯರ ಜೊತೆಗೆ ಆಪ್ತಾಲೋಚನೆ ಮಾಡೋದೋ ಬೇಡವೋ ಅಂತ ಒಂದು ಗಳಿಗೆ ಹಿಂದೆ ಮುಂದೆ ಯೋಚನೆ ಮಾಡ್ತಾನೆ. ಅಂತ ಹೇಳ್ತಾನೆ, ಜರಾಸಂಧನ ಹಂಚಿಕೆಯನ್ನು ನಾವು ಸುಟ್ಟು ಬೂದಿ ಮಾಡಿದ್ವಿ. ಅವನ ಹಂಚಿಕೆ ಏನಿತ್ತು, ಶಿಶುಪಾಲನಿಗೆ ರುಕ್ಮಿಣಿಯನ್ನು ಕೊಡೋದು ಮತ್ತು ರುಕ್ಮಿಣಿಯ ಅಣ್ಣನ ರುಕ್ಮಿಗೆ ಜರಾಸಂಧನ ಮೊಮ್ಮಗಳು ಆಪ್ನವಿಯನ್ನು ಕೊಟ್ಟು ಅಲ್ಲಿ ಒಂದು ದುಷ್ಟಕೂಟವನ್ನು ನಿರ್ಮಾಣ ಮಾಡಿ ಅದನ್ನು ಯಾದವರ ವಿರುದ್ಧ ಬಿಡೋದು, ಇದೆಲ್ಲ ಅವನ ಹಂಚಿಕೆ ಹಾಕಿರ್ತಾನೆ. ಆ ಹಂಚಿಕೆಯನ್ನು ನಾವು ಸುಟ್ಟು ಬೂದಿ ಮಾಡಿದ್ವಿ. ಇದಕ್ಕೆ ಪ್ರತಿಯಾಗಿ ಅವನು ಮಧುರೆಯನ್ನು ಕೂಡ ಸುಟ್ಟು ಬೂದಿ ಮಾಡಬಹುದು ಅಂತ ಹೇಳ್ತಾನೆ. ಅವನಿಷ್ಟು ನಿಷ್ಠುರವಾಗಿ ಹೇಳದ ಮೇಲೆ ಅವನ ಮಾತು ಅಲ್ಲಿದ್ದವರೆಲ್ರಿಗೂ ಅರ್ಥ ಆಗುತ್ತೆ. ಓ, ಏನೋ ಅಶುಭ ಸೂಚಕ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಒಂದು ಅಶುಭ ಸೂಚಕವಾದ ಮೌನ ಅಲ್ಲೆಲ್ಲ ಕಡೆನೂ ಆವರಿಸುತ್ತೆ. ಆಗ ಅಲ್ಲಿದ್ದಂತಹ ಜಾಗರೂಕನಾಗಿದ್ದಂತಹ ಮಂತ್ರಿ ಕದ್ರು ಅವನು ಹೇಳ್ತಾನೆ, ಅವನದೇನು ಅಂದರೆ ಎಂಥ ಗೆಲುವಿನ ಗಳಿಗೆಗಳೇ ಇದ್ದರೂ ಕೂಡ ಅದರಲ್ಲಿ ಏನಾದರೂ ಅಪಾಯ ಬರಬಹುದಾ ಅಂತ ಎಣಿಸುವ ಅಂತ ಅತಿ ಜಾಗರೂಕನಾದ ವ್ಯಕ್ತಿ ಅವನು. ಹೌದಾ, ನಿಜವಾಗ್ಲೂ ಹಾಗಾಗುತ್ತಾ ಅಂತ ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಜರಾಸಂಧನ ಸ್ವಭಾವ ಸರಿಯಾಗಿ ನನಗೆ
ಗೊತ್ತಿದೆ. ಅದರ ಪ್ರಕಾರ ಅಂದರೆ ನನಗೆ ತಿಳಿದಿರೋ ಮಟ್ಟಿಗೆ ಹೀಗೆ ಆಗಬಹುದು. ನಾನು ನಿಮ್ಮ ಉತ್ಸಾಹಕ್ಕೆ ಅಥವಾ ನಿಮ್ಮ ನೆಮ್ಮದಿಗೆ ತಣ್ಣೀರು ಎರಚಿದ್ದೀನಿ ಅಂತ ನೀವು ಅಂದ್ಕೋಬೇಡಿ. ನಾವು ಬಲಿಷ್ಠರಾಗಬೇಕು, ನಿರ್ಭರರಾಗಬೇಕು. ನಾನು ಹೇಳಿದ್ದನ್ನು ನೀವು ಎಲ್ಲೂ ಪ್ರಚಾರ ಮಾಡಬೇಡಿ. ನಿಮ್ಮೊಳಗೆ ಈ ವಿಷಯ ಇರಲಿ. ಯಾವುದಕ್ಕೂ ನಾವು ಜಾಗರೂಕರಾಗಿರೋದು ಒಳ್ಳೆಯದು ಅಂತ ಹೇಳ್ತಾನೆ. ಆಗ ಇನ್ನೊಬ್ಬ ಮಂತ್ರಿ ಇರ್ತಾನೆ, ಗದಾ ಅಂತ. ಅವನು ಹೇಳ್ತಾನೆ, ಹಾಗಾದರೆ ನಾವು ಕುಂದಿನಿಪುರಕ್ಕೆ ಹೋಗಿದ್ದು ಒಳ್ಳೆಯದಾಗಲಿಲ್ಲ ಅಲ್ವಾ ಅಂತಾನೆ. ಆ ಕೃಷ್ಣ ಹೇಳ್ತಾನೆ, ಆಗಿ ಹೋಗಿದೆ, ಅದು ಆ ಘಟನೆ ನಡೆದು ಹೋಗಿದೆ. ಇವಾಗ ಅದರ ಬಗ್ಗೆ ಚಿಂತೆ ಮಾಡಿ ಏನೂ ಫಲ ಇಲ್ಲ. ನಮ್ಮ ಗೌರವವನ್ನು ಕಾಪಾಡಬೇಕು ಅಂತ ನೀವೇ ಅವತ್ತು ಬಯಸಿದ್ರಿ. ಎಲ್ಲವನ್ನು ನನಗೆ ಬಿಟ್ರಿ. ನೀನು ಕಾಪಾಡಬೇಕು, ನಮ್ಮ ವಂಶದ ಗೌರವವನ್ನು ನೀನು ಎತ್ತಿ ಹಿಡಿಬೇಕು ಅಂತೆಲ್ಲರೂ ಹೇಳಿದ್ರಿ. ನನಗೆ ಕೈಲಾಗಿದ್ದನ್ನು ನಾನು ಮಾಡಿದೆ. ಆಗ ನಾವು ಮಾಡಬಹುದಾಗಿದ್ದು ಅಂದರೆ ಅದೊಂದೇ. ಏಕೆಂದರೆ ನಾವು ಸುಮ್ಮನೆ ಕೂತಿದ್ರೆ ನಮ್ಮ ಗೌರವಕ್ಕೆ ಕಲಂಕ ಬರ್ತಿತ್ತು. ನಮ್ಮನ್ನು ನಾಶ ಮಾಡಲಿಕ್ಕೆ ಜರಾಸಂಧ ಒಂದು ಕೂಟವನ್ನೇ ಕಟ್ಟಿಬಿಡ್ತಾ ಇದ್ದ. ಜೊತೆಗೆ ನಮ್ಮ ವಂಶದಲ್ಲಿ ಒಂದು ಸುಳ್ಳು ಸ್ವಯಂವರ ನಡೀತಾ ಇತ್ತು. ಶಿಶುಪಾಲ ನಮಗೆ ಸೋದರತ್ತೆಯ ಮಗ, ಅಂದರೆ ಅವನು ಕೂಡ ಅರ್ಧ ಯಾದವ. ಹಾಗಾಗಿ ಈ ಸುಳ್ಳು ಸ್ವಯಂವರ ಅಥವಾ ಅಧರ್ಮದ ಸ್ವಯಂವರ ಏರ್ಪಾಟ್ ಮಾಡಿ ಆ ಅಧರ್ಮವನ್ನು ನಾವು ಒಪ್ಕೋಬೇಕಾಗಿತ್ತು. ಜೊತೆಗೆ ಜರಾಸಂಧನ ಪೀಡೆನೂ ಕೂಡ ಹಾಗೆ ಉಳಿಯೋದು. ಈಗಲೂ ಕೂಡ ಅಷ್ಟೇ, ಅವನ ಪೀಡೆ ನಮಗೆ ತಪ್ಪೋದೇ ಇಲ್ಲ. ಅದನ್ನು ಸುಲಭವಾಗಿ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಈ ಅಪಾಯ ಯಾವಾಗ ಬೇಕಾದರೂ ಬರ್ಬೋದು. ನಾವು ಪ್ರತಿ ಸಲನೂ ಅದನ್ನು ಎದುರಿಸಲೇಬೇಕು ಅಂಥೇಳಿ ಕೃಷ್ಣ ಹೇಳ್ತಾನೆ. ಅವನ ಮಾತಿಗೆ ಅಕ್ರೂರ, ಹೌದು ನಿಜ, ಆದರೆ ನಮಗೆ ದೇವರ ಬೆಂಬಲ ಇದೆ. ನೀನು ಕೂಡ ನಮಗೆ ನಾಯಕನಾಗಿದೆಯಾ. ಏನೇ ಅಪಾಯ ಬಂದರೂ ಕೂಡ ನಾವು ಎದುರಿಸೋಣ ಅಂತ ಹೇಳ್ತಾನೆ. ಆಗ ಉಗ್ರಸೇನ ಹೇಳ್ತಾನೆ, ಕೃಷ್ಣ ನಾಯಕನಾಗಿದ್ದರೆ ಎಂತಹ ಅಪಾಯ ಬಂದರೂ ನಾವು ಎದುರಿಸ್ಬೋದು, ನಮಗೆ ಚಿಂತೆ ಇಲ್ಲ ಅಂತ ತುಂಬ ಮಮತೆ ತುಂಬಿದ ಧ್ವನಿಯಲ್ಲಿ ಹೇಳ್ತಾನೆ. ಆಗ ವಸುದೇವ ಹೇಳ್ತಾನೆ, ಅವನು ನಮ್ಮ ಮೇಲೆ ಬೀಳ್ತಾನೆ ಅಂತ ನಿನಗೆ ಯಾಕೆ ಅನ್ನಿಸ್ತು? ವಿದರ್ಭ, ಛೇದಿ, ಅವಂತಿ ರಾಜರು ಇನ್ನೂ ಅವನ ಪಕ್ಷಕ್ಕೆ ಸೇರಿಲ್ವಲ್ಲ ಅಂತ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಈ ಗಳಿಗೆಗೆ ಸದ್ಯಕ್ಕೆ ನಾವು ಅವನ ವ್ಯೂಹವನ್ನು ಮುರಿದಿದ್ದೀವಿ. ಆದರೆ ಈಗ ಜರಾಸಂಧ ಏನು ಮಾಡ್ತಾನೆ ಅಂತ ಯಾರಿಗೂ ಹೇಳೋಕ್ಕೆ ಸಾಧ್ಯ ಇಲ್ಲ. ನನಗೆ ತಿಳಿದ ಮಟ್ಟಿಗೆ, ಅಂದರೆ ನನಗೆ ಅವನ ಬಗ್ಗೆ ಏನು ಗೊತ್ತೋ ಅದರ ಪ್ರಕಾರ ಅವನು ನಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡಲಿಕ್ಕೆ ಯಾವಾಗಲೂ ಪ್ರಯತ್ನ ಮಾಡ್ತಿರ್ತಾನೆ. ಜೊತೆಗೆ ನಿಮಗೆಲ್ಲರಿಗೂ ಹೇಳ್ತಾ ಇದ್ದೀನಿ, ಈ ಚಿಂತೆ ನಮ್ಮಲ್ಲೇ ಇರಲಿ ಅಂತ ಕೃಷ್ಣ ಹೇಳ್ತಾನೆ. ಇವನು ಹೇಳಿದ ನಂತರ ಅಲ್ಲಿದ್ದ ಎಲ್ಲ ಹಿರಿಯರಿಗೂ ಈ ಚಿಂತೆ ಅವರ ಹೃದಯಗಳಲ್ಲಿ ಅಡ್ಕೊಂಡು ಕೂತ್ಕೊಂಡ್ಬಿಡತ್ತೆ. ಸರಿ, ಈ ಸಭೆ ಮುಕ್ತಾಯ ಆಗತ್ತೆ. ಆಮೇಲೆ ಕೃಷ್ಣ ಆವತ್ತಿನಿಂದಲೇ ಅಲ್ಲಿದ್ದ ಯಾದವ ಅತಿರಥರ ಆಯುಧ ಬಲಗಳನ್ನು ಹೆಚ್ಚಿಸೋಕ್ಕೆ ಪ್ರಯತ್ನ ಮಾಡ್ತಾನೆ. ಹೀಗೆ ವಾರಗಳು ಕಳೆಯುತ್ತೆ, ತಿಂಗಳುಗಳು ಕಳೆಯುತ್ತೆ. ಸರಿ, ಒಂದು ಸಲ ಏನಾಗುತ್ತೆ, ಯಾರೋ ಕೆಲವಾರು ಸಂಗಾತಿಗಳ ಜೊತೆಗೆ ಯಾವುದೇ ಒಂದು ಪೂರ್ವ ಸೂಚನೆಯೂ ಇಲ್ಲದೆ ಹಸ್ತಿನಾಪುರದಿಂದ ಒಬ್ಬ ಪ್ರಮುಖ ಮಧುರೆಗೆ ಬರ್ತಾನೆ. ಅವನು ಉಪಚಾರಪೂರ್ವಕವಾಗಿ ಪುರಪ್ರವೇಶವನ್ನು ಮಾಡದೆ ಆ ಗುಂಪಿನ ನಾಯಕ, ಅಂದರೆ ಬಂದಿರ್ತಾರಲ್ಲ ಆ ಗುಂಪಿನ ನಾಯಕ ಏನು ಮಾಡ್ತಾನೆ, ಅವನದೇ ಮೊದಲನೇ ರಥ ಆಗಿರುತ್ತೆ, ಪುರದ್ವಾರವನ್ನು ಹೊಕ್ಬಿಟ್ಟು ನೇರವಾಗಿ ವಸುದೇವನ ಅರಮನೆ ಹತ್ರಕ್ಕೆ ಹೋಗ್ತಾನೆ. ಅವನು ಗಟ್ಟಿಮುಟ್ಟಾಗಿ ಎತ್ತರವಾಗಿರ್ತಾನೆ, ಒಳ್ಳೆ ಹದವಾದ ಎದೆ ಇರುತ್ತೆ, ದೊಡ್ಡದಾಗಿರುತ್ತೆ, ಮೈಕಟ್ಟು ತುಂಬಿಕೊಂಡಿರುತ್ತೆ, ತುಂಬ ಉಲ್ಲಾಸಪೂರ್ಣವಾಗಿ ಸರಸಪೂರ್ಣವಾದ ನಗೆ ಅವನ ಮುಖದಲ್ಲಿ ಮಿನುಗ್ತಾ ಇರುತ್ತೆ. ವಸುದೇವನ ಅರಮನೆ ಮುಂದೆ ಅವನ ರಥ ನಿಲ್ಲಿಸ್ಕೊತಾನೆ, ರಥದಿಂದ ಧುಮುಕ್ತಾನೆ, ಹೊರಗಿನ ಅಂಗಳಕ್ಕೆ ನುಗ್ಗುತ್ತಾನೆ. ಆಮೇಲೆ ದೊಡ್ಡ ಕಂಠದಿಂದ ಸಂತೋಷದಿಂದ ಕೂಗ್ತಾನೆ, ಮಾವ, ವಸುದೇವ, ಅತ್ತೆ ದೇವಕಿ ಅತ್ತೆ, ಎಲ್ಲಿದ್ದೀರಾ? ಬಲರಾಮ, ಉದ್ಧವ, ಕೃಷ್ಣ ಎಲ್ಲಿದ್ದೀರಾ ನೀವೆಲ್ಲ? ನಾನು ಬಂದಿದ್ದೀನಿ, ಕೃಷ್ಣ ಎಲ್ಲಿದೆಯಾ ಅಂತ ಜೋರಾಗಿ ಕೂಗ್ತಾನೆ. ಇಲ್ಲಿವರೆಗೂ ಆ ಒಂದು ವಸುದೇವನ ಅರಮನೆಯಲ್ಲಿ ಇಷ್ಟು ದೊಡ್ಡ ಧ್ವನಿಯಲ್ಲಿ ಮಾತಾಡೋದು ಅದು ನಿಷಿದ್ಧ. ಅದು ಗೌರವಪೂರ್ಣವಾಗಿ ನಿಧಾನವಾಗಿ ಮಾತಾಡಬೇಕು, ಉಚ್ಚ ಧ್ವನಿಯಲ್ಲಿ ಕೂಡ್ದು. ಹೀಗಿರ್ಬೇಕಾದ್ರೆ ಯಾರು ಇಷ್ಟೊಂದು ದೊಡ್ಡ ಧ್ವನಿಯಲ್ಲಿ ಕೂಗಿದ್ರು ಅಂತ ಎಲ್ಲರೂ ಅಂದ್ಕೊಳ್ತಾರೆ. ಮನೆ ಒಳಗಡೆಯಿಂದ ಮೊದಲಿಗೆ ಹೊರಗಡೆಗೆ ಬರೋದು ಕೃಷ್ಣ. ಬಂದಿದ್ದವನು ಒಂದು ದೊಡ್ಡ ಆನೆ ಮರಿ ಥರ ಇದ್ದ. ಅವನನ್ನು ನೋಡಿದ ತಕ್ಷಣ ಕೃಷ್ಣ ಅವನನ್ನು ಗುರುತು ಹಿಡಿತಾನೆ. ದೊಡ್ಡದಾಗಿ ಕಿರುನಗೆ ನಕ್ಕೊಂಡು ಆ ಬಂದವನು
ಕೃಷ್ಣನನ್ನು ಅಪ್ಪಿಕೊಳ್ಳೋಕ್ಕೆ ಅಂತ ಕೈ ಚಾಚಿಕೊಂಡು ಬರ್ತಾನೆ. ಅವನು ಮುಂದೆ ಕೃಷ್ಣ ಚಿಕ್ಕವನಾಗಿ ಕಾಣ್ತಾನೆ. ಅವನು ಆ ಬಂದಿದ್ದವನ ಪಾದವನ್ನು ಮುಟ್ಟಬೇಕು ಅನ್ನೋಷ್ಟರಲ್ಲಿ ಬಂದವನು ತನ್ನ ಬಾಹುಗಳಿಂದ ಅವನನ್ನು ಬಿಗಿದು ಅಪ್ಪಿ ನೆಲದಿಂದ ಮೇಲಕ್ಕೆ ಎತ್ತು ಬಿಡ್ತಾನೆ. ಆಗ ಕೃಷ್ಣನಿಗೆ ಒಂದು ರೀತಿಯ ನಾಚಿಕೆ ಅಂತ ಅನಿಸಿ ಅವನ ಮುಖವೆಲ್ಲ ಕೆಂಪೇ ಇರುತ್ತೆ. ಆಗ ಬಂದಿದ್ದಂತಹ ಆ ಬೃಹದ್ದೇಹಿ ಹೇಳ್ತಾನೆ, ಕೃಷ್ಣ ನೀನು ಮೊದಲಿನ ಹಾಗೆ ಇದೆಯಲ್ಲ ಅಂತ. ನನ್ನ ಹಾಗೆ ನೀನು ಬೆಳೆದಿಲ್ಲಪ್ಪ, ಕೀರ್ತಿ ಮಾತ್ರ ಬೆಳೆಸ್ಕೊಂಡಿದ್ಯಾ. ಹಸ್ತಿನಾಪುರದಲ್ಲಿ ಕೂಡ ಎಲ್ಲರೂ ನಿನ್ನನ್ನೇ ಹೊಗಳ್ತಾರೆ. ಕೇಳಿ ಕೇಳಿ ನನಗೆ ಸಾಕಾಗಿ ಹೋಗ್ಬಿಟ್ಟಿದೆ. ನನಗೂ ಒಂದು ಸ್ವಲ್ಪ ಗೆಲುವನ್ನು ಬಿಡಬಾರ್ದ ನೀನು ಅಂತ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಭೀಮಸೇನ ಎಷ್ಟು ಪ್ರಚಂಡವಾಗಿ ಬೆಳೆದಿದೆಯಾ ನೀನು, ಎಷ್ಟು ಸಂತೋಷವಾಗಿದೆಯಲ್ಲ. ಅತ್ತೆ ಕುಂತಿ ಮತ್ತು ನಿನ್ನ ಅಣ್ಣ ತಮ್ಮಂದ್ರೆಲ್ಲ ಚೆನ್ನಾಗಿದ್ದಾರಾ ಅಂತ ಕೇಳ್ತಾನೆ. ಆಗ ಭೀಮ, ನಾನು ಇರೋವರೆಗೂ ಯಾರಿಗೂ ಏನೂ ತೊಂದರೆ ಆಗೋದಿಲ್ಲ. ನಾನೀಗ ಹೊರಟು ಬಂದಿದ್ದೀನಿ ಅಂದರೆ ಅಲ್ಲಿ ಏನಾದರೂ ತಲೆಕೆಳಗೆ ಆಗಿಬಿಡುತ್ತೆ. ನಾನು ಎಲ್ಲ ಇರೋದ್ರಿಂದಲೇ ಅಲ್ಲಿ ಎಲ್ಲ ಸರಿಯಾಗಿ ನಡೀತಾ ಇದೆ ಅಂತ ಜೋರಾಗಿ ನಕ್ಕೊಂಡು ಅರಮನೆ ಒಳಗಡೆ ಕೃಷ್ಣನ ಹಿಂದೆ ಹೆಜ್ಜೆ ಹಾಕ್ಕೊಂಡು ಹೋಗ್ತಾನೆ. ಅಂದರೆ ಬಂದಿದ್ದವನು ವಸುದೇವನ ಹಿರಿಯ ಅಕ್ಕ ಕುಂತಿಯ ಮಗ, ಎರಡನೇ ಮಗ ಭೀಮ. ಈ ಥರ ಅವನು ಮಧುರೆಗೆ ಬಂದಿರುತ್ತಾನೆ. ಅವನು ಬಂದಿದ್ದ ಉದ್ದೇಶ ಏನು ಅಂದರೆ ಬಲರಾಮನ ಹತ್ರ ಗದಾಯುದ್ಧದ ಕಲಿಬೇಕು ಅಂತ ಬಂದಿರ್ತಾನೆ. ಏಕೆಂದರೆ ಆ ವೇಳೆಗೆ ಬಲರಾಮ ಅಲ್ಲಿ ಗದಾವಿದ್ಯೆ ಪಾರಂಗತನಾದವನು ಅಂತ ಹೆಸರಾಗಿರುತ್ತೆ. ಗದಾಯುದ್ಧ ಅಂತ ಬಂದ ತಕ್ಷಣ ಮೊದಲನೇ ಹೆಸರೇ ಬಲರಾಮ ಅಂತ ಎಲ್ಲರಿಗೂ ಗೊತ್ತಾಗ್ತಿರುತ್ತೆ. ಹಾಗಾಗಿ ಅವನ ಹತ್ರ ಆ ವಿದ್ಯೆ ಕಲೀಲಿಕ್ಕೆ ಅಂದ್ಬಿಟ್ಟು ಭೀಮ ಬಂದಿರ್ತಾನೆ. ಇವನು ಬಂದಂತಹ ಭೀಮ ಅತ್ಯುತ್ಸಾಹದ ಬಿರುಗಾಳಿ. ಅವನು ಎಂದೂ ಅವನಿಗೆ ನಿಲ್ತಾ ಇರೋದಿಲ್ಲ. ಅವನ ಹೃದಯವೂ ಕೂಡ ಹಿಮಾಲಯದಷ್ಟು ವೈಶಾಲ್ಯವಾದದ್ದು. ಎದುರಿಗೆ ಬಂದವ್ರನ್ನೆಲ್ಲ ಗೆಳೆಯರನ್ನಾಗಿ ಮಾಡ್ಕೊಳ್ತಾ ಇರ್ತಾನೆ. ಮಾತಾಡೋದು ಅಪ್ರಯೋಜಕ ವಿಷಯವೇ ಆದರೂ ಕೂಡ ಮಾತಾಡೋ ರೀತಿ ತುಂಬ ಮುಗ್ಧವಾಗಿ ಮೋಹಕವಾಗಿ ನಡೀತಿರುತ್ತೆ. ಅವನು ಬಂದ ನಂತರ ಈ ವಸುದೇವನ ಕುಟುಂಬದ ಸ್ವಾಭಾವಿಕವಾಗಿದ್ದಂತಹ ಶಿಸ್ತು ಸಮಯಗಳೆಲ್ಲ ಗಾಳಿಗೆ ಹಾರಿ ಹೋಗುತ್ತವೆ. ಅಂದರೆ ಹಿರಿಯರೆದುರಿಗೆ ತಲೆ ಬಗ್ಗಿಸ್ಕೊಂಡು ಮಾತಾಡೋದು ಅಥವಾ ಧ್ವನಿ ಏರಿಸದೆ ಮಾತಾಡೋದು, ಇದೆಲ್ಲ ಆರ್ಯ ಧರ್ಮ ಅಂತ ಅವ್ರು ತಿಳ್ಕೊಂಡಿರ್ತಾರೆ. ಆದರೆ ಬಂದಂತಹ ಭೀಮ ಅದನ್ನೆಲ್ಲ ಗಾಳಿಗೆ ತೂರಿ ತನಗೆ ಯಾರ ಹತ್ರ ಮಾತಾಡಬೇಕು ಅನ್ಸುತ್ತೋ ಅವ್ರ ಹತ್ರ ನಿರ್ಭೀಡೆಯಿಂದ ಜೋರಾಗಿ ಗಹಗಹಿಸಿ ನಕ್ಕೊಂಡು ಮಾತಾಡಿಕೊಂಡು ಇರ್ತಾನೆ. ಸದಾ ತನ್ನ ವಿಷಯ ಮತ್ತು ತನ್ನ 4 ಜನ ಸಹೋದರರ ವಿಷಯ ಬಿಡುವಿಲ್ಲದಂಗೆ ಮಾತಾಡ್ತಿರ್ತಾನೆ. ಪಂಚಪಾಂಡವರು ದ್ರೋಣಾಚಾರ್ಯರ ಹತ್ರ ತಮ್ಮ ಶಿಕ್ಷಣವನ್ನು ಮುಗಿಸಿದ್ದು, ನೆರೆದಿದ್ದ ಸರ್ದಾರರ ಎದುರಲ್ಲಿ ಒಂದು ಪಂದ್ಯ ಏರ್ಪಾಟಾಗಿದ್ದು, ಅದರಲ್ಲಿ ಅರ್ಜುನ ಮತ್ತು ತಾನು ಸರ್ವಶ್ರೇಷ್ಠರು ಅಂತ ತೀರ್ಮಾನ ಆಗಿದ್ದು, ಆಮೇಲೆ ಗುರು ದ್ರೋಣಾಚಾರ್ಯರು ವಾಯುವೇಗದಿಂದ ಅಂದರೆ ದ್ರೋಣಾಚಾರ್ಯರ ಬೆಂಬಲದಿಂದ ಇವರು ಪಾಂಚಾಲ ರಾಜ ದೃಪದನ ಗರ್ವಭಂಗ ಮಾಡಿದ್ದು ಇತ್ಯಾದಿ ಎಲ್ಲ ಕಥೆನ ಹೇಳ್ತಾ ಇರ್ತಾನೆ. ಆ ಹೇಳೋದು ಕೂಡ ಅವನು ಇವ್ರ ಮುಂದೆ ಅವ್ರ ಮುಂದೆ ಅಂತ ಇಲ್ಲ, ಎಲ್ಲರ ಮುಂದೆ ನಿರ್ಭೀಡೆಯಿಂದ ಮಾತಾಡ್ತಾ ಇರ್ತಾನೆ. ಜೊತೆಗೆ ಹಸ್ತಿನಾಪುರದ ಜನಕ್ಕೆ ನಮ್ಮನ್ನೆಲ್ಲ ಕಂಡ್ರೆ ಬಹಳ ಇಷ್ಟ. ಅದೇ ದೊಡ್ಡಪ್ಪ ಧೃತರಾಷ್ಟ್ರನ ಮಕ್ಕಳನ್ನು ಕಂಡ್ರೆ ಯಾರಿಗೂ ವಿಶ್ವಾಸ ಇಲ್ಲ ಅಂತ ಕೂಡ ಇವನು ಘೋಷಣೆ ಮಾಡ್ತಾ ಇರ್ತಾನೆ. ನನ್ನ ಅಣ್ಣ ಯುಧಿಷ್ಠಿರನನ್ನು ಹಸ್ತಿನಾಪುರಕ್ಕೆ ಯುವರಾಜನನ್ನಾಗಿ ಮಾಡಿದ್ದಾರೆ. ಆದರೆ ಜನ ತಿಳಿದಷ್ಟು ಸರಾಗವಾಗಿ ಇದೆಲ್ಲ ನಡೆದಿಲ್ಲ. ನಾವು ಪಂದ್ಯದಲ್ಲಿ ಗೆದ್ದಿದ್ದು ಮತ್ತು ಯುಧಿಷ್ಠಿರ ಯುವರಾಜ ಆಗಿರೋದು ಇವೆಲ್ಲ ನಮ್ಮ ದೊಡ್ಡಪ್ಪನ ದೊಡ್ಡ ಮಗ ದುರ್ಯೋಧನನಿಗೂ ಮತ್ತು ಅವನ ಸೋದರ ಮಾವ ಶಕುನಿಗೂ ಇಷ್ಟ ಆಗ್ತಿಲ್ಲ. ಇಬ್ಬರು ನಾನಾ ಬಗೆಯ ಪಿತೂರಿಗಳನ್ನು ಮಾಡ್ತಾ ಇದ್ದಾರೆ. ನಾನು ಮಧುರೆಗೆ ಹೊರಡೋ ಮುಂಚೆ ಇಲ್ಲೆಲ್ಲ ಒಳಸಂಚೆಗಳು ತುಂಬ ಅತಿರೇಕಕ್ಕೆ ಬಂದಿದ್ವು. ಈ ದುರ್ಯೋಧನನ ಉಪಾಯದ ಕುತಂತ್ರಗಳ ಎದುರಿಗೆ ತಾತ ಭೀಷ್ಮರಾಗಲಿ ಚಿಕ್ಕಪ್ಪ ವಿದುರ ಆಗಲಿ ಏನೂ ಮಾತಾಡ್ತಾ ಇಲ್ಲ. ಹಾಗಾಗಿ ಮುಂದೆ ಏನು ತೊಂದರೆ ಎರಗುತ್ತೋ ನನಗದೇ ಭಯ ಅಂತ ಕೂಡ ಎಲ್ಲರ ಮುಂದೆ ಇವನು ಹೇಳ್ತಾ ಇರ್ತಾನೆ. ಹೀಗೆ ಆನಂದವಾಗಿ ಇದ್ದು ತನ್ನ ಪಾಡಕ್ಕೆ ತಾನು ಗದಾಯುದ್ಧವನ್ನು ಕಲಿತಾ ಇರ್ತಾನೆ. ಒಂದು ದಿನ ಏನಾಗುತ್ತೆ, ಭೀಮ ಮತ್ತು ಕೃಷ್ಣ ಇಬ್ಬರೇ ಇರ್ತಾರೆ. ಆಗ ಭೀಮ ಕೃಷ್ಣನಿಗೆ ಹೇಳ್ತಾನೆ, ಗೋವಿಂದ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ನಾನು ಅಂತ ಹೇಳ್ತಾನೆ. ಹೇಳು ಏನು ಅಂತಂದಾಗ, ಏನಿಲ್ಲ, ನಾನು ಹೇಳೋ ವಿಚಾರ ಒಂದು ತುಂಬ ಗುಟ್ಟಾಗಿರಬೇಕು. ಇದನ್ನು ನನಗೆ ಚಿಕ್ಕಪ್ಪ ವಿದುರ ಹೇಳಿದ್ರು, ನಿನಗೆ ಮಾತ್ರ ಹೇಳು ಅಂತ ಹೇಳಿದ್ದಾರೆ. ನಿನಗೆ ಹೇಳ್ತೀನಿ, ನಾನು ಬಂದಿದ್ದು ಕೂಡ ಅದಕ್ಕೇ ಗದಾವಿದ್ಯೆ ಕಲಿಯೋದು ಅನ್ನೋದು ಸುಮ್ಮನೆ ಒಂದು ನೆಪ ಮಾಡ್ಕೊಂಡು ಬಂದಿದ್ದೀನಿ. ಈ ವಿಷಯ ಹೇಳೋಕ್ಕೆ ಅಂತ ನಾನು ಇಲ್ಲಿಗೆ ಬಂದೆ ಅಂತ ಹೇಳ್ತಾನೆ. ಏನು ಅಂತ ಅವನು ಕೃಷ್ಣ ಕೇಳ್ತಾನೆ. ಆಗ ಇವನು ಹೇಳ್ತಾನೆ, ಅಂದರೆ ಹೇಳೋಕ್ಕೆ ಮುಂಚೆ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ಏನು ಅಂದರೆ, ವಿದುರ ಹಸ್ತಿನಾಪುರದಲ್ಲಿ ತುಂಬ
ಪ್ರಭಾವಶಾಲಿ ಸಚಿವನಾಗಿರ್ತಾನೆ. ಈ ವೇದವ್ಯಾಸರು ಅರಮನೆ ದಾಸಿಯಲ್ಲಿ ಪಡೆದಂಥವನು ಈ ವಿದುರ. ಪುರಾತನ ಸಂಪ್ರದಾಯದಂತೆ ವೇದವ್ಯಾಸರು ತಮ್ಮ ಮಲತಮ್ಮಂದಿರ ವಿಧವೆಯರ ಜೊತೆಗೆ ನಿಯೋಗ ಮಾಡಿ ಸಂತಾನ ಪಡೀತಾರೆ. ಆಗ ಆ ದೃಷ್ಟಿಯಿಂದ ಅಂದರೆ ಈ ವೇದವ್ಯಾಸರ ಮಗ ಆಗಿರೋದ್ರಿಂದ ಧೃತರಾಷ್ಟ್ರ ಮತ್ತು ಪಾಂಡುಗಳಿಗೆ ವಿದುರ ಮಲತಮ್ಮ ಆಗ್ತಾನೆ. ಅವನು ತುಂಬ ವಿವೇಕಶಾಲಿ, ತುಂಬ ದೀರ್ಘದರ್ಶಿ, ಮಾತೃವಾತ್ಸಲ್ಯ ಎಲ್ಲ ಇರುತ್ತೆ. ಈ ಒಂದು ಗುಣಗಳಿಂದ ಅವನು ಹಸ್ತಿನಾಪುರದ ಅಭಿವೃದ್ಧಿಯನ್ನು ಗಮನಿಸ್ತಾ ಇರ್ತಾನೆ. ಏನದು ಹೇಳು ಅಂತ ಕೃಷ್ಣ ಕೇಳ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತೆ ಅತ್ತೆ ಮಗ ಯಾಕೆ ಬಂದ ಅಂತ ಹೇಳಿಬಿಟ್ಟು. ಮತ್ತು ಭೀಮ ನಗ್ತಾ ಹೇಳ್ತಾನೆ, ಈ ಗುಟ್ಟನ್ನು ಬೇರೆ ಯಾರಿಗೂ ಹೇಳಿಕೊಡ್ದಪ್ಪ, ನಿನಗೆ ಹೇಳಬೇಕು ಅಂತ ಚಿಕ್ಕಪ್ಪ ಮೇಲಿಂದ ಮೇಲೆ ಹೇಳಿದ್ದಾರೆ. ಆದರೆ ನನಗೆ ಈ ಗುಟ್ಟನ್ನು ಕಾಪಾಡ್ಕೊಳ್ಳೋ ಕೆಲಸ ಅಂದರೆ ನನ್ನ ಕೈಲಿ ಆಗೋದೇ ಇಲ್ಲ. ಆದರೂ ಇಷ್ಟು ದಿನ ಕಾಪಾಡಿದ್ದೀನಿ ಅಂತ ಮತ್ತೆ ಹೇಳ್ತಾನೆ. ಆಯಿತು, ನೀನು ಗುಟ್ಟನ್ನು ಕಾಪಾಡಿದ್ಯಾ ಅಂದರೆ ಅದು ಬಹಳ ನಿಜವಾಗ್ಲೂ ದೊಡ್ಡ ಗುಟ್ಟೇ ಇರುತ್ತೆ, ಏನು ಹೇಳು ಅಂಥೇಳಿ ಕೃಷ್ಣ ಮತ್ತೊಮ್ಮೆ ಭೀಮನನ್ನು ಕೇಳ್ತಾನೆ. ಸದ್ಯಕ್ಕೆ ಕತೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.